आम्ही करडीबाजीच्या विरोधात नाही आहे. आम्ही करडीबाजीच्या विरोधात नाही आहे. ಬೆಳಗಾವಿ ಮಹಾನಗರ ಪಾಲಿಕೆ ಪರಿಷತ್ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲ. ರಾಜ್ಯ ಸರ್ಕಾರದ ಕನ್ನಡ ಕಡ್ಡಾಯ ಆದೇಶಕ್ಕೆ ಎಂಇಎಸ್ ಪುಂಡರ ವಿರೋಧ. ಎಂಇಎಸ್ ಸದಸ್ಯ ರವಿ ಸಾಳುಂಕೆ ನೇತೃತ್ವದಲ್ಲಿ ಪರಿಷತ್ ಸಭೆಗೆ ಅಡ್ಡಿ. ಎಂಇಎಸ್ ಸದಸ್ಯ ರವಿ ಸಾಳುಂಕೆ ನೇತೃತ್ವದಲ್ಲಿ ಪರಿಷತ್ ಸಭೆಗೆ ಅಡ್ಡಿ. ಪಾಲಿಕೆ ಆಯುಕ್ತೆ ಶುಭಾ ಕನ್ನಡ ಕಡ್ಡಾಯ ಅನುಷ್ಠಾನಕ್ಕೆ ವಿರೋಧ. ಎಂಇಎಸ್ ಸದಸ್ಯರ ವಿರುದ್ಧ ಬಿಜೆಪಿ ಕಾಂಗ್ರೆಸ್ ಸದಸ್ಯರಿಂದ ವಾಗ್ದಾಳಿ. ಕಾಂಗ್ರೆಸ್ ಸದಸ್ಯ ರಮೇಶ್ ಸೊಂಟಕ್ಕಿ ಎಂಇಎಸ್ ಸದಸ್ಯನಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಇದು ಕರ್ನಾಟಕ, ಇಲ್ಲಿ ಕನ್ನಡವೇ ಆಡಳಿತ ಭಾಷೆ. ಎಂಇಎಸ್ ಸದಸ್ಯರು ಮರಾಠಿ ಭಾಷೆ ಬೇಕಿದ್ದರೆ ಮಹಾರಾಷ್ಟ್ರಕ್ಕೆ ಹೋಗಲಿ ಎಂದು ಹೇಳಿದ್ದಾರೆ. ಮೇಯರ್ ಮಂಗೇಶ್ ಪವಾರ್ಗೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರಿಂದ ಎಂಇಎಸ್ ಸದಸ್ಯರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಪರಿಷತ್ ಸಭೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸಲಾಗಿದೆ. ಗದ್ದಲ ಆರಂಭ ಆಗುತ್ತಿದ್ದಂತೆ ಸಭೆ ಮುಂದೂಡಿದ ಮೇಯರ್. ಶಾಸಕ ಅಭಯ್ ಪಾಟೀಲ್ ಸಹ ಎಂಇಎಸ್ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಸಭೆಯಲ್ಲೂ ಗಲಾಟೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರ ಅಭಿಪ್ರಾಯ ಬೇಕಾದ್ರೆ ಆದ್ರೆ ಸುಮ್ಮನೆ ಅಂತ ಬರೀ ಪ್ರೆಸ್ದವ್ರಿಗೆ ಮಾಡೋದು. ಪ್ರತಿಯೊಂದು ಮೀಟಿಂಗ್ ಮಾಡ್ದ ನಾವು. ये आपकी जिम्मेदारी है, आपकी वजह से हो रहा है. देखो मैं बोल रहा हूँ, बोल रहा हूँ. देखो कोर्ट का सब्जेक्ट और लेटर दिया है, मेयर परमिशन दिया तो बोलने दो ना. हमारा कोई आपत्ति नहीं है. फिर हमारा हम स्टैंड रखेंगे, आपका आप स्टैंड रखो. उसमें क्या है, पब्लिसिटी, सिर्फ पब्लिसिटी करने के लिए हमेशा ऐसा ही रहता है और आपका ग्रुप में बैठता है. बात करेंगे ಕನ್ನಡದ ಪಟ್ಟಿದ್ರೆ ಹೇಳ್ಬೇಕಾರ. ಆ ರವಿ ಸಾಳುಂಕೆಗೆ ಬೇಡಿದ್ದ ಕಲಾಪತಿ ಯಾವುದು ಕೊಡ್ತಕ್ಕಂಥಲ್ಲ. ಸರ್ಕಾರದ ಆದೇಶ ಏನೈತಿ, ಸರ್ಕಾರದ ಆದೇಶನ ನೀವು ಪಾಲನೆ ಮಾಡಬೇಕು. ಮಹಾಪೌರ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡತಕ್ಕಂಥಲ್ಲ. ಅಜೆಂಡಾ ಮಾತಾಡಕ್ಕೆ ಅವಕಾಶ ಕೊಡ್ರಿ. ಚಲೋವಾಗಿ ಮೊದಲ ಮುಗಿದಾದ್ರಿಂದ ಅವ್ರಿಗೆ ಅವಕಾಶ ಕೊಡಕ್ಕೆ ಮೈಕೆಲ್ ಮಹಾರಾಷ್ಟ್ರ ಸರ್ಕಾರ ಕಡೆ ಹೋಗಿ ಮರಾಠಿ ಕಾಗದ ಪತ್ರಕ್ಕೆ ಇಲ್ಲಿ ಕರ್ನಾಟಕ ಸರ್ಕಾರ ಐತಿ. ಇಲ್ಲಿ ಪ್ರತಿಯೊಂದು ಹಂತದೊಳಗೂ ಕನ್ನಡಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪೇಪರ್ ಕಾಗದ ಕೊಡಬೇಕು. ಅವಾಗ ಮರಾಠಿ ಒಳಗಡೆ ಬೇಕಾದ್ರೆ ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ರವಿ ಸಾಳುಂಕೆ ದಯಮಾಡಿ ಯಾವುದು ಕನ್ನಡ ಬಿಟ್ರೆ ಯಾವುದೇ ಭಾಷೆ ಒಳಗೆ ಬರ್ತಕ್ಕಂಥಲ್ಲ. ಮಹಾಪೌರ್ ಸಾಹೇಬ್ರ ಅವರು ಭಾಷಾ ಅಲ್ಪಸಂಖ್ಯಾತ ಅಂತ ಹೇಳ್ತಾರ. ನಾವು ಮಹಾರಾಷ್ಟ್ರದಾಗ ಅಕ್ಕಲ್ಕೋಟ, ಜತ್ತ, ಇಲ್ಲಿ ನಾವು ಅಲ್ಲಿ ಭಾಷಾ ಅಲ್ಪಸಂಖ್ಯಾತರಿದ್ದೇವೆ. ನಾವು ಅಲ್ಲಿ 70% ನಾವು ಅಲ್ಲಿ ಕನ್ನಡಿಗರಿದ್ದೇವೆ. ಎಲ್ಲಿ ಜತ್ತ, ಅಕ್ಕಲ್ಕೋಟ ಇಲ್ಲಲ್ಲ. ನಾವು ಅಲ್ಲಿ ನಮಗವ್ರ ಕನ್ನಡ ಒಳಗ ನಮ್ಗೆ ಆಡಳಿತ ತೋರಿಸ್ತಿದ್ರೆ ನಾವು ಇಲ್ಲಿ ಕೊಡ್ತೀವಿ. ಆ ರವಿಗೆ ಮರಾಠಿ ಒಳಗಡೆ ಬೇಕಾಗಿದ್ರೆ ಅವ್ ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗಿ ಅಲ್ಲಿ ಬೇಕಾದ್ರೆ ಕೇಳ